SFPO ಫಾರ್ಮರ್ ಚಾನಲ್ ಅನ್ನು ನೋಡುತ್ತಿರುವ ಎಲ್ಲಾ ರೈತ ಬಾಂಧವರಿಗೆ ಹಾಗೂ ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುತ್ತಿರುವ ಅನ್ನದಾತ ರೈತ ದೇವರುಗಳಿಗೆ ಗಾಯತ್ರಿ ದೇವಿ ಮಾಡುವ ನಮಸ್ಕಾರಗಳು. ನಮ್ಮ ಚಾನಲ್ನ ಉದ್ದೇಶ ಪ್ರತಿಯೊಬ್ಬರು ರೈತ ಉದ್ಯಮಿಗಳಾಗಬೇಕು. ಅವರು ಬೆಳೆದಂತ ಬೆಳೆಗೆ ಉತ್ತಮ ಮಾರುಕಟ್ಟೆ ಸಿಕ್ಕಿ ಹೆಚ್ಚಿನ ಲಾಭವನ್ನು ಗಳಿಸಬೇಕನ್ನೋದೇ ನಮ್ಮ ಚಾನಲ್ನ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಶ್ರೇಯೋಭಿವೃದ್ಧಿ ರೈತರ ಉತ್ಪಾದಕರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ರೈತರಿಗೆ ಸೇವಾ ಸೌಲಭ್ಯಗಳನ್ನು ಒದಗಿಸುತ್ತಿರುವ ಸಂಸ್ಥಾಪಕರನ್ನ ನಾವು ಈಗ ಭೇಟಿ ಮಾಡೋಣ. ಅವರಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಒಂದು ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಎಲ್ಲ ಯೂಟ್ಯೂಬ್ ನ ವೀಕ್ಷಕರಿಗೆ ನಮಸ್ಕಾರಗಳು ಹಾಗೂ ರೈತ ಬಾಂಧವರಿಗೆ ನಮಸ್ಕಾರಗಳು. ಮೇಡಮ್, ನನ್ನ ಪರಿಚಯ ಎಲಿಯೂರು ಪಿಳ್ಳೇಗೌಡ ಅಂತೇಳಿ. ನಾನು ಸಿನಿಮಾ ನಿರ್ದೇಶಕ ಹಾಗೂ ನಿರ್ಮಾಪಕ. ಅದಕ್ಕಿಂತ ಮುಖ್ಯವಾಗಿ ನಾನು ಒಬ್ಬ ರೈತ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಮೇಡಮ್. ಬರೀ ರೈತನಾಗಿದ್ದಕ್ಕೆ ಮಾತ್ರ ಅಲ್ಲದೇನೆ ಸಾಕಷ್ಟು ಜನ ರೈತರಿಗೆ ಏನಾದ್ರು ಒಂದು ಮಾರ್ಗದರ್ಶನ ನೀಡಬೇಕು, ಅಥವಾ ರೈತರ ಬೆಳೆದಂತ ಬೆಳೆಗಳಿಗೆ ಉತ್ತಮವಾದಂತ ಒಂದು ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು, ಅಥವಾ ನೇರವಾಗಿ ಅವರು ಮಾರುಕಟ್ಟೆಗೆ ಹೋಗಿ ಮಾರುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂತ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ನಾನು ಒಂದು ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀನಿ. ಸರ್, ನೀವು ಶ್ರೇಯೋಭಿವೃದ್ಧಿ ರೈತರ ಉತ್ಪಾದಕರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀರಾ. ಆ ಒಂದು ಸಂಸ್ಥೆಯ ಮುಖಾಂತರ ನೀವು ರೈತರಿಗೆ ಯಾವ ರೀತಿ ಸೇವಾ ಸೌಲಭ್ಯಗಳನ್ನ ಒದಗಿಸ್ತಿದ್ದೀರಾ, ಮತ್ತೆ ಆ ಸಂಸ್ಥೆಯ ಉದ್ದೇಶ ಏನು ಅಂತ ತಿಳಿಸ್ಕೊಡ್ತೀರಾ ಸರ್? ಇದರ ಉದ್ದೇಶ ಏನು ಅಂತ ನೀವು ಕೇಳಿದ್ರಿ. ಸೊ ಅದಕ್ಕೆ ನಾನು ಒಂದು ನೇರವಾದಂತ ಉತ್ತರ ಕೊಡ್ತೀನಿ. ಈಗ ಎಷ್ಟೋ FPOಗಳು ಇದಾವೆ ರೈತ ಉತ್ಪಾದಕರ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಸಾಕಷ್ಟು ರೈತ ಉತ್ಪಾದಕರ ಸಂಸ್ಥೆಗಳು ಇದಾವೆ. ರೈತ ಉತ್ಪಾದಕರ ಸಂಸ್ಥೆಯನ್ನ ನಾವು ಸ್ಥಾಪನೆ ಮಾಡಬೇಕು ಅಂದ್ರೆ ಉದ್ದೇಶ ಬಹಳ ನಿಖರವಾಗಿರ್ಬೇಕು. ಸಾಕಷ್ಟು FPOಗಳು ಏನೋ ಸರ್ಕಾರದವರು ಸಬ್ಸಿಡಿ ಕೊಡ್ತಾರೆ ಅಂತನೋ, ಅಥವಾ ಸರ್ಕಾರದಿಂದ ಯಾವುದೋ ಲಾಭ ಸಿಗುತ್ತೆ ಅಂತನೋ ಇದು ರೈತ ಉತ್ಪಾದಕರ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ಬಿಟ್ಟಿರ್ತಾರೆ. ಸೊ ಸಬ್ಸಿಡಿ ಕೊಡ್ತಾರೆ, ಮತ್ತೆ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಸವಲತ್ತುಗಳು ಕೊಡ್ತಾರೆ. ಎಲ್ಲಿ ತನಕ ಕೊಡ್ತಾರೆ? 2 ವರ್ಷ ಕೊಡ್ಬೋದು, 3 ವರ್ಷ ಕೊಡ್ಬೋದು. ಸೊ 100 ವರ್ಷ ಕೊಡಕ್ಕಾಗುತ್ತಾ? ಇಲ್ಲ. ಸೊ ಪ್ರಾರಂಭದಲ್ಲಿ ಆ ಸಂಸ್ಥೆ ಬೆಳಿಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು 3 ವರ್ಷ ಒಂದು ಸಬ್ಸಿಡಿ ಹಣನ ಕೊಟ್ಟು ಬೆಳೆಸೋದಕ್ಕೆ ಎಲ್ಲಾ ರೀತಿಯಾದಂತ ಪ್ರೋತ್ಸಾಹಗಳನ್ನ ಮಾಡ್ತಾರೆ. ಆದರೆ ನಾವು ರೈತರಿಗೆ ನೇರವಾಗಿ ನಾವು ಮಾರುಕಟ್ಟೆಯನ್ನ ರಚನೆ ಮಾಡಲೇಬೇಕು, ಮತ್ತೆ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕ ಸಂಸ್ಥೆಯನ್ನ ಕಟ್ಟಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ನಿಮ್ಮ ರೈತ ಉತ್ಪಾದಕರ ಸಂಸ್ಥೆಯಿಂದ ಯಾವ ಯಾವ ಸೇವಾ ಸೌಲಭ್ಯಗಳನ್ನ ನೀಡ್ತಾ ಇದ್ದೀರಿ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳಿದ್ರಿ. ನಿಜಕ್ಕೂ ಇದು ಬಹಳ ಉತ್ತಮವಾದಂತ ಪ್ರಶ್ನೆ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ರೈತ ಉತ್ಪಾದಕರ ಸಂಸ್ಥೆಗಳು ಸಾಕಷ್ಟು ಇದಾವೆ. ಸೊ ಸರ್ಕಾರ ರೈತರ ಆರ್ಥಿಕ ಸ್ಥಿತಿಯನ್ನ ಉತ್ತಮಪಡಿಸಬೇಕು, ರೈತರನ್ನ ಶ್ರೀಮಂತರನ್ನಾಗಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದಾರೆ. ಇದು ಎಷ್ಟೋ ಜನಕ್ಕೆ ಇದುವರೆಗೂ ಎಷ್ಟೋ ಜನ ರೈತರಿಗೆ ಇದು ಅರ್ಥನೇ ಆಗಿಲ್ಲ ಮೇಡಮ್. ರೈತರಿಗೆ ನೇರವಾದ ಮಾರುಕಟ್ಟೆ ಅಂದ್ರೆ ಮಧ್ಯವರ್ತಿ ಹಾವಳಿ ಇಲ್ಲದೆ ನೇರವಾದ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋದೇ ಇದರ ಮೂಲ ಉದ್ದೇಶ. ಆಗ ಏನಾಗುತ್ತೆ, ರೈತರು ಬೆಳೆದಂತ ಬೆಳೆಗಳು ನೇರವಾಗಿ ಗ್ರಾಹಕರಿಗೆ ಸೇರಿದಾಗ ಮಧ್ಯವರ್ತಿ ಏನ್ ತಿಂತಾನೆ ಆ ತಿನ್ನೋಂತ ಅಮೌಂಟ್ ರೈತರಿಗೆ ಸೇರುತ್ತೆ. ಸೊ 2 ಬೆನಿಫಿಟ್. ಒಂದು, ರೈತರು ಬೆಳೆದಂತ ಬೆಳೆಗಳಿಗೆ ಒಂದು ಬೆನಿಫಿಟ್. ಇನ್ನೊಂದು, ನಾವು ಮಧ್ಯವರ್ತಿಗಳ ಚೈನ್ ಅನ್ನು ಕಟ್ ಮಾಡಿದಾಗ ಮಧ್ಯವರ್ತಿ, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ಟೊಮೊಟೊ ಬೆಲೆ ಅಂಗಡಿನಲ್ಲಿ ನೀವು ತಗೊಂಡ್ರೆ ಎಷ್ಟಿರುತ್ತೆ ಮೇಡಮ್? ಒಂದು ಅಂದಾಜು ಎಷ್ಟಿರುತ್ತೆ? ಅಂಗಡಿನಲ್ಲಿ ನೀವು ತರಕಾರಿ ಅಥವಾ ಟೊಮೊಟೊ ಹಣ್ಣನ್ನು ತಗೊಂಡ್ರೆ 1 kg ಬೆಲೆ ಎಷ್ಟಿರುತ್ತೆ? ಇರುತ್ತೆ ಸರ್, 100 ರೂಪಾಯಿವರೆಗೂ ಇರುತ್ತೆ. 10 ರೂಪಾಯಿಂದ 100 ರೂಪಾಯಿ ತನಕ ಇರುತ್ತೆ. 100 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಆದ್ರೆ 1 kgಯ ಟೊಮೊಟೊದ ಬೆಲೆ 100 ರೂಪಾಯಿ ಅಂಗಡಿನಲ್ಲಿದ್ರೆ ನಿಜವಾದ ರೈತರಿಗೆ, ಬೆಳೆದಂತ ರೈತರಿಗೆ ಸಿಗೋದು ಎಷ್ಟು ಮೇಡಮ್? ಕಡಿಮೆ ಸರ್ ಸಿಗೋದು. ಹೆಚ್ಚು ಕಡಿಮೆ ಎಷ್ಟು ಸಿಗ್ಬೋದು ಮೇಡಮ್? ಒಂದು 30-40 ರೂಪಾಯಿ ಸಿಗ್ಬೋದು. 30 ರಿಂದ 40 ರೂಪಾಯಿ ಸಿಗುತ್ತೆ. ಇನ್ನು 60 ರೂಪಾಯಿ ಯಾರಿಗೆ ಸಿಗುತ್ತೆ ಮೇಡಮ್? ಇಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ. ಈ 60 ರೂಪಾಯಿಯಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ. ಒಬ್ಬರು ಮಧ್ಯವರ್ತಿ, ಇನ್ನೊಬ್ರು ಮಾರಾಟ ಮಾಡುವ ಮಾರಾಟಗಾರ. ಸೊ ಮಧ್ಯವರ್ತಿ ಏನ್ ಮಾಡ್ತಾನೆ, ಮಾರುಕಟ್ಟೆನಲ್ಲಿ
ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾನೆ, ಅದನ್ನ ತಗೊಂಡ್ ಬಂದು ಅಂಗಡಿ ಒಂದು ಕೊಡ್ತಾನೆ. ಸೊ ಅಂಗಡಿ ಒಂದು ಕೊಡ್ಬೇಕಾದ್ರೆ ಇವ್ನು 40 ರೂಪಾಯಿ ತಗೊಂಡಿರ್ತಾನೆ, 30 ರೂಪಾಯಿ ಲಾಭ ಇಟ್ಕೊಂಡು ಕೊಡ್ತಾನೆ, 70 ರೂಪಾಯಿ ಕೊಡ್ತಾನೆ. ಸೊ 70 ರೂಪಾಯಿಗೆ ಅಂಗಡಿಯವನಿಗೆ ಸಿಕ್ಕಿದೆ ಅಂದ್ರೆ ಅಂಗಡಿಯವನು 70 ರೂಪಾಯಿಗೆ ಮಾರಾಟ ಮಾಡಕ್ಕಾಗಲ್ಲ. ಕಾರಣ ಏನು ಅಂದ್ರೆ ಅಂಗಡಿ ಬಾಡಿಗೆ, ಅವನ ಕೂಲಿ, ಇದನ್ನೆಲ್ಲ ಸೇರಿಸ್ಬಿಟ್ಟು ಅವನು 30 ರೂಪಾಯಿ ಲಾಭ ಇಟ್ಕೊಂತಾನೆ. ಸೊ ಆವಾಗ 30 ರೂಪಾಯಿ ಕೊಟ್ಟಾಗ ಗ್ರಾಹಕರಿಗೆ 100 ರೂಪಾಯಿ ಆಗುತ್ತೆ, ರೈತರಿಗೆ 40 ರೂಪಾಯಿ ಆಗುತ್ತೆ. ಒಂದು ವರ್ಷ ಅಥವಾ ಒಂದು ಬೆಳೆನ ನಾವು ಮಾಡ್ಬೇಕು ಅಂದ್ರೆ ಮಿನಿಮಮ್ 3 ರಿಂದ 6 ತಿಂಗಳು ಬೇಕು. 3 ರಿಂದ 6 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡುವಂತ ರೈತನಿಗೆ ಕೇವಲ 40 ರೂಪಾಯಿ ಸಿಗುತ್ತೆ. ಒಂದೇ ಒಂದು ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಅಲ್ಲಿ ಮಾರಾಟದಿಂದ ತಗೊಂಡ್ ಬಂದು ಇಲ್ಲಿ ಅಂಗಡಿಗೆ ಹಾಕೋದು. ಅಮ್ಮಮ್ಮ ಅಂದ್ರೆ ಒಂದು 3 ಅವರ್ ಕೆಲಸ ಇರ್ಬೋದು. 3 ಅವರ್ಗೆ 1 ಕೆಜಿಗೆ 30 ರೂಪಾಯಿ ಮಧ್ಯವರ್ತಿಗೆ ಸಿಗ್ತಾ ಇದೆ. ಈ ಮಧ್ಯವರ್ತಿಗೆ ಸಿಗುವಂತ ಹಣನ ರೈತನಿಗೆ ಸಿಕ್ಕಿದಾಗ ರೈತನಿಗೆ ಹೆಚ್ಚು ಲಾಭ ಪಡಿತಾನೆ ಅಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು FPO ಒಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಇದು ನಿಜಕ್ಕೂ ಪ್ರಶಂಸೆ ಪಡ್ತಕ್ಕಂತ ಒಂದು ವಿಚಾರ ಆಗ್ತದೆ. ಇದು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದಾಗ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸಬ್ಸಿಡಿ ಹಣನ ಕೊಟ್ಟಿರ್ತಾರೆ. ಎಷ್ಟೋ ಜನ ಎಷ್ಟೋ FPOಗಳು 3 ವರ್ಷ ಕೊಡುವಂತ ಸಬ್ಸಿಡಿ ಹಣ ತಗೊಂಡು 4ನೇ ವರ್ಷದಿಂದ ಎಷ್ಟೋ FPOಗಳು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮುಚ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಏನು ಅಂದ್ರೆ ಅವರು ನಡೆಸೋದಕ್ಕೆ ಆಗ್ತಾ ಇರಲ್ಲ. ಆದ್ರೆ ಪ್ರಾರಂಭದಿಂದ ಅವ್ರು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ನಡ್ಕೊಂಡು ಹೋದ್ರೆ ಖಂಡಿತ 3 ವರ್ಷದ ಒಳಗಡೆ ಅವರು ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು FPOನ ಎಲ್ಲಾ ಉದ್ದೇಶಗಳನ್ನ ಈಡೇರಿಸ್ಬೋದು. ನಾವು ಈಗಾಗ್ಲೇ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ದೇವೆ. ಮುಖ್ಯವಾಗಿ ನಾವು ರೈತರಿಗೆ ನೇರವಾದ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ನೇರ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಬೈಬ್ಯಾಕ್ ಪದ್ಧತಿಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಈಗ ಒಂದು ಕಂಪನಿ ಇರುತ್ತೆ, ಆ ಕಂಪನಿಯಿಂದ ಅವರು ಏನು ಇದು ಕೊಡ್ತಾರೆ. ಈಗ ನಾವು ಹಲಸು ಕೃಷಿ ಬಗ್ಗೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಈಗ ರೈತರಿಗೆ ಈ ಹಲಸಿನ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ಆದ್ರೆ ಹೆಚ್ಚಿನ ಮಟ್ಟದ ಲಾಭ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಆ ಒಂದು ಲಾಭನ ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಒಂದು ಕಂಪನಿ ಇದೆ, ಆ ಕಂಪನಿಯಿಂದಾನೇ ಗಿಡ ಕೊಡ್ತಾರೆ. ಆ ಗಿಡನ ರೈತರು ನಾಟಿ ಮಾಡಿದಾಗ ಆ ನಾಟಿ ಮಾಡಿದ ನಂತರ ಮಾರುಕಟ್ಟೆಯ ಸಮಸ್ಯೆ ಆಗ್ತದೆ ರೈತರಿಗೆ. ಆ ಮಾರುಕಟ್ಟೆಯನ್ನ ನಾವೇ ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ. ನೀವು ಬೆಳೆದು ಕೊಡಿ, ನೀವು ಬೆಳೆದ ಆದ್ಮೇಲೆ ಕಟಿಂಗ್ ಮಾಡೋದಾಗಿನಿಂದ ಟ್ರಾನ್ಸ್ಪೋರ್ಟೇಶನ್ ತಂಗಿಂದ ಮಾರುಕಟ್ಟೆ ಮಾಡೋದು ನಮ್ಮ ಜವಾಬ್ದಾರಿ ಅಂತೇಳಿ ಒಂದು ಶೈನ್ ಗೋಲ್ಡ್ ಕಂಪನಿ ಅಂತೇಳಿ ನಮ್ಮ ಜೊತೆ ಟೈಅಪ್ ಆಗಿದೆ. ಸೊ ಆ ಶೈನ್ ಗೋಲ್ಡ್ ಕಂಪನಿಯಿಂದ ಹಲಸು ಕೃಷಿಯ ಕೃಷಿ ಮತ್ತೆ ಮಾರುಕಟ್ಟೆ ಎರಡನ್ನು ನಾವು ಮಾಡ್ಕೊಡ್ತಾ ಇದ್ದೀವಿ. ಇದು ಒಂದು. ಎರಡನೇದಾಗಿ ಬೈಬ್ಯಾಕ್ ಪದ್ಧತಿನಲ್ಲೇನೆ ಮೀನು ಸಾಕಾಣಿಕೆಯನ್ನ ನಾವು ಮಾಡಿಸ್ತಾ ಇದ್ದೀವಿ. ರೈತರಿಗೆ ಕಂಪನಿಯವರೇ ಬಂದು ಮೀನುಗಳನ್ನ ಕೊಡ್ತಾರೆ. ಸೊ ಅವರು ಒಂದು 8 ರಿಂದ 10 ತಿಂಗಳು ಅಂದ್ರೆ 1 ಕೆಜಿ ತನಕ ಬರುವಂತ ಮೀನ್ ತನಕ ಅವ್ರು ಸಾಕ್ಬೇಕು. ಸಾಕಿದ್ದ ಆದ್ಮೇಲೆ ಅವರು ಅದೇ ಕಂಪ್ನಿಗೆ ಮಾರಾಟ ಮಾಡಬೇಕು. ಸೊ ಸಾಕೋದಷ್ಟೇ ನಮ್ಮ ರೈತರ ಕೆಲಸ. ಮಾರುಕಟ್ಟೆಯ ಟೆನ್ಷನ್ ಇಲ್ಲ. ಏನಪ್ಪಾ ಬೆಳೆದ ಮೇಲೆ ಮಾರುಕಟ್ಟೆ ಸಿಗುತ್ತೋ ಇಲ್ವೋ, ಅಥವಾ ಬೀದಿಗೆ ಎಷ್ಟೋ ಜನ ಟೊಮೊಟೊ ಇಟ್ಟು ಬಿಸಾಕ್ತಾ ಇದ್ದಾರೆ. ಆ ತರದಲ್ಲಿ ನಾವು ಏನಾದ್ರು ಇದನ್ನೆಲ್ಲ ಬೆಳೆದ್ಬಿಟ್ಟು ಆಚೆ ಕಡೆಗೆ ಹಾಕ್ಬೇಕಾ, ಇಲ್ಲ ಬೆಲೆ ಇಲ್ದಿರ ಏನಾದ್ರು ಸಮಸ್ಯೆ ಆಗ್ತದ ಅಂತಕ್ಕಂತ ಎಲ್ಲಾ ಪ್ರಶ್ನೆಗಳು ರೈತರಿಗೆ ಇರ್ತದೆ. ಅದು ಇರಬಾರ್ದು. ರೈತರಿಗೆ ಮೊದಲೇ ಬೆಳೆ ಹಾಕೋದಕ್ಕಿಂತ ಮುಂಚಿತವಾಗಿ ಆ ಬೆಳೆಗೆ ಎಷ್ಟು ನಿಗದಿತ ಬೆಲೆ ಕೊಡ್ತೀರಿ ಅಂತಕ್ಕಂಥದ್ದು ತಿಳಿಸ್ಬಿಟ್ಟು ಅದನ್ನ ನಾವು ಬೈಬ್ಯಾಕ್ ಮಾಡುವಂತ ಪದ್ಧತಿಯನ್ನ ಮೀನು ಸಾಕಾಣಿಕೆಯಲ್ಲೂ ಸಹ ನಾವು ಸಾಕಷ್ಟು ರೈತರಿಗೆ ಮಾಡಿಕೊಟ್ಟಿದ್ದೀವಿ. ಸೊ ಇದು 2 ಪದ್ಧತಿ ಮಾಡಿದ್ವಿ. ಅದೇ ರೀತಿಯಾಗಿ 3ನೇದು ಕೋಳಿ ಸಾಕಾಣಿಕೆಯಲ್ಲೂ ನಾವು ಬೈಬ್ಯಾಕ್ ಪದ್ಧತಿಯನ್ನ ನಾವು ಮಾಡಿದ್ವಿ. ಒಳ್ಳೆ ವಿಷಯ. ಹೌದು. ಈಗ ನಾಟಿ ಕೋಳಿಗಳು ಸಾಕಷ್ಟು ಪ್ರಚಲಿತವಾಗಿದೆ. ಈಗ ಫಾರಂ ಕೋಳಿ ನಿಮ್ಗೆ ಗೊತ್ತಿರ್ಬೋದು, 30 ದಿನಕ್ಕೆ ಅದು ಇಂಜೆಕ್ಷನ್ ಮಾಡಿ ಮತ್ತೆ ಕೆಮಿಕಲ್ಸ್ ಹಾಕಿ ಒಂದು 100 ಗ್ರಾಮ್ ಇರುವಂತ ಮರಿನ 30 ರಿಂದ 40 ದಿನದೊಳಗಡೆ ಒಂದು 4 ಕೆಜಿ ತನಕ ಮಾಡ್ತಾರೆ. ಆದ್ರೆ ನಾಟಿ ಕೋಳಿ ವಿಚಾರದಲ್ಲಿ ಅದು ಬೆಳವಣಿಗೆ ನಿಧಾನವಾಗಿ ಬೆಳೆಯುತ್ತೆ. ಮತ್ತೆ ಹೆಚ್ಚು ಕಮ್ಮಿ ಒಂದು 3 ವರ್ಷ ಅದು ಜೀವಿತಾವಧಿ. ಸೊ ಇಂಥ ಜೀವಿತಾವಧಿನಲ್ಲಿ ಅವುಗಳ ಮೊಟ್ಟೆಯನ್ನ ನಾವು ನ್ಯಾಚುರಲ್ ಆಗಿ ಬೆಳೆಸಿ ಮೊಟ್ಟೆಯನ್ನ ಉತ್ಪಾದನೆ ಮಾಡಿ
ಆ ಮೊಟ್ಟೆಯನ್ನ ನಾವೇ ಬೈಬ್ಯಾಕ್ ಮಾಡ್ತಾ ಇದ್ದೀವಿ. ಒಳ್ಳೆ ವಿಷಯ ಸರ್. ರೈತರಿಗೆ ಒಂದು ಒಳ್ಳೆ ಇದು ಬೆಲೆಯನ್ನ ಕೊಟ್ಟು ನಾವೇ ಬೈಬ್ಯಾಕ್ ಮಾಡಿ ಒಂದು ಕಂಪನಿ ಜೊತೆ ಟೈ ಅಪ್ ಮಾಡಿ ಅವರಿಗೆ ಒಳ್ಳೆ ಉತ್ತಮವಾದಂತ ಬೆಲೆಯನ್ನು ಕೊಡ್ತಾ ಇದೀವಿ ಮೇಡಮ್. ಇದು ಮೂರನೇದು. ರೈತರಿಗೆ ಬೇಕಾದಂತ ನಾಟಿ ಕೋಳಿ ಮರಿಗಳನ್ನ ನಾವೇ ಕೊಡ್ತೀವಿ. ಮತ್ತೆ ಅವರು ಬೆಳೆಸಿದಾದ್ಮೇಲೆ ಅವರು ಮನೆಯಲ್ಲಿ ಇರ್ತಕ್ಕಂಥ ಮೊಟ್ಟೆಗಳನ್ನು ಸಹ ನಾವೇ ಬೈಬ್ಯಾಕ್ ಮಾಡ್ಬಿಟ್ಟು ಅವ್ರಿಗೆ ಬೆಲೆಯನ್ನು ಕೊಡ್ತಾ ಇದ್ವಿ. ಇದು ಮೂರನೇ ವಿಚಾರ ಮೇಡಮ್. ಇದ್ರ ಜೊತೆನಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗೋದಕ್ಕೆ ಒಂದು ಸಾವಯವ ಜೀವಾಮೃತ ಘಟಕವನ್ನ ರಚನೆ ಮಾಡಿಕೊಳ್ಳೋದಕ್ಕೆ ತುಂಬಾ ಕಡಿಮೆ ಬೆಲೆಯಲ್ಲಿ ರಿಯಾಯಿತಿ ಬೆಲೆಯಲ್ಲಿ ನಾವು ಅವ್ರಿಗೆ ಜೀವಾಮೃತ ಘಟಕವನ್ನ ತಯಾರು ಮಾಡ್ಕೊಡ್ತಾ ಇದ್ದೀರಿ. ಇದು ಸುರಭಿ ಜೀವಸುಧಾ ಅಂತಕ್ಕಂತ ಒಂದು ಸಾವಯವ ಘಟಕದ ಒಂದು ಹೆಸರಾಗಿರ್ತದೆ. ಇದ್ರ ಮುಖಾಂತರ ರೈತರಿಗೆ ವೆಚ್ಚದಲ್ಲಿ 100ಕ್ಕೆ 50% ಖರ್ಚು ಕಮ್ಮಿ ಆಗುತ್ತೆ ಮೇಡಮ್. ಕಾರಣ ಏನು ಅಂತಂದ್ರೆ ಈಗ ಎಷ್ಟೋ ಜನ ರೈತರು ಬೇರೆ ಕೆಮಿಕಲ್ಸ್ ಪದ್ಧತಿಯಿಂದ ಸಾವಯವ ಪದ್ಧತಿಗೆ ಬಂದಿದ್ದಾರೆ, ಬದಲಾವಣೆ ಆಗಿದ್ದಾರೆ. ಸೊ ಆದಾಗ ಅವ್ರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗೋದಿಲ್ಲ. ಈಗ ಮುಂಚೆ ಇದ್ದಷ್ಟು ಹಸುಗಳಾಗ್ಲಿ ಅಥವಾ ಕುರಿ ಮೇಕೆಗಳಾಗ್ಲಿ ನಮ್ಮ ರೈತರ ಮನೆಗಳಲ್ಲಿ ಇಲ್ಲ. ಸೊ ಅವ್ರು ದಿಢೀರ್ ಅಂತೇಳಿ ಸಾವಯವ ಪದ್ಧತಿಗೆ ಬರ್ಬೇಕು ಅಂದ್ರೆ ಅವ್ರಿಗೆ ದೊಡ್ಡ ಮಟ್ಟದ ಗೊಬ್ಬರ ಬೇಕಾಗುತ್ತೆ. ಹಸುವಿನ ಸಗಣಿ ಆಗಿರ್ಬೋದು, ಗೊಂಜಲ ಆಗಿರ್ಬೋದು, ಇದೆಲ್ಲ ಬೇಕಾಗಿರ್ತದೆ. ಸೊ ಅದಕ್ಕೋಸ್ಕರ ಸುರಭಿ ಜೀವಸುಧಾ ಅಂತಕ್ಕಂಥ ಜೀವಾಮೃತದ ಘಟಕವನ್ನ ಒಂದು ಕಂಪನಿಯವರು ನಮ್ಮ ಒಂದು FPO ಜೊತೆಗೆ ಕೈ ಜೋಡಿಸಿ ನಮ್ಮ ರೈತರಿಗೆ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಈ ಒಂದು ಘಟಕವನ್ನ ಯಾರೆಲ್ಲ ರೈತರು ಹಾಕ್ಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೋ ಅವ್ರಿಗೂ ನಾವು ಸಹ ಕಂಪನಿ ಕಡೆಯಿಂದ ಮತ್ತೆ ನಮ್ಮ FPO ಕಡೆಯಿಂದ ರಿಯಾಯಿತಿ ಬೆಲೆಯಲ್ಲಿ ನಾವು ಅವ್ರಿಗೆ ಹಾಕ್ಸ್ಕೊಡ್ತಾ ಇದ್ದೀವಿ. ಇದು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಬಹಳಷ್ಟು ಲಾಭ ಸಿಗ್ತದೆ. ಇದಿಷ್ಟು ನಮ್ಮ FPOದ ಸೇವಾ ಮತ್ತು ಸೌಲಭ್ಯಗಳು ಹಾಗೂ ನಮ್ಮ FPOದ ಉದ್ದೇಶ. ಸರ್, ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. FPO ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ FPO ಅಂದ್ರೆ ಏನು, ಅದರ ಉದ್ದೇಶ ಏನು, ಅದರಿಂದ ಎಷ್ಟೆಲ್ಲ ಲಾಭಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ರಿ. ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು ಸರ್. ಹಾಗೆ ನಿಮ್ಮ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ಕೇಳ್ಕೊಡ್ತೀನಿ ಸರ್. ಥ್ಯಾಂಕ್ ಯು.